ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಒಳ್ಳೆ ಕಂಟೆಂಟ್ಗಳಿಗೆ ಅಯ್ಯೋ, ನಾವಿವತ್ತು ಬಂದಿದ್ದೀವಿ ಹಳೆಬೀಡು ಟೆಂಪಲ್ಗೆ. ಆ ರಾಜರು ಬಂದರು, ದಾಳಿ ಮಾಡಿದ್ರು, ಈ ರಾಜರು ಬಂದರು, ಧ್ವಂಸ ಮಾಡಿದ್ರು ಅಂತ. ಯಾವ ಎ ಸಿಲಿದ್ರೂ ಈ ಥರ ತಣ್ಣಗಿರೋಕ್ಕಾಗಲ್ಲ. ಹೇಳಲಿಲ್ವಾ ಇವ್ರು ಒಳ್ಳೆ ಗೈಡು? ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಅಕ್ಷಯ್ ಶೆಟ್ಟಿ. ಅಣ್ಣ, ಒಬ್ರಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ಫ್ಯಾಮಿಲಿಗೆ 600 ರೂಪೀಸ್ ಗೈಡ್ ಫೀಸ್ ಇದೆ. ಒಂದಿನ ನಾವಿವಾಗ ಇದ್ದೀವಿ ಬೇಲೂರು ಚೆನ್ನಕೇಶವ ಸ್ವಾಮಿ ಟೆಂಪಲಲ್ಲಿ. ಇದು ಅಕ್ಷರ ಅದು ತಲೆ ಏನಕ್ಕೆ ಹೋಗಿದೆ ಅಂದರೆ, ಈಗಿನ ಕಾಲದಿಂದ ವೀಲಾಗ್ ನೋಡೋಕ್ಕಾಗದೆ ತಲೆ ಕಳ್ಕೊಂಡ್ಬಿಟ್ಟಿದ್ದೀನಿ. 65 ಚೆನ್ನಾಗಿ ಕಾಣ್ತಿದ್ದೀರಾ. ಒಬ್ಬರು ವಿಷ್ಣುವರ್ಧನ್ ಬಂದು ದೇವಸ್ಥಾನನ ಕಟ್ಸಿದ್ರು, ಇನ್ನೊಬ್ರು ವಿಷ್ಣುವರ್ಧನ್ ಬಂದು ಕಲ್ಲಾದರೆ ನಾನು ಬೇಲೂರಿನ ಶಿಲೆಯಲ್ಲಿ ಇರುವೆ ಅಂತ ಹೇಳಿದ್ರು. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ನಾನೀಗ ಹೋಗ್ತಾ ಇದ್ದೀನಿ ಬೇಲೂರಿಗೆ ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ. ಒಂದು ಸಂಡೇ ಹಂಗೆ ಸಡನ್ ಪ್ಲಾನ್ ಆಯಿತು, ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗೋಣ. ಈ ರೋಡ್ಗಳಲ್ಲಿ ಹೋಯ್ತಾ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕು, ಇಲ್ಲಾಂದ್ರೆ ಈ ಥರ ತಪ್ಪಾಗಿ ಬಂದ್ಬಿಟ್ಟು ಈ ಥರ ಮಿಸ್ ಆಗ್ಬಿಡ್ತೀವಿ ರೂಟ್ನ. ಪಾಪ ಹುಡುಗರು ನೋಡಿ ಕಷ್ಟಪಟ್ಟು ಕಲ್ಲನ್ನೇ ಸರಿಸ್ಬಿಟ್ರು. ಅಲ್ಲವ್ರು ನೋಡಿ ಥಿಯೇಟರ್ ಆರ್ಟಿಸ್ಟ್ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ. ಈ ಥರ ಆಗೋ ಜೀವನ. ಒಂದು ಇನ್ಸ್ಟ್ರಕ್ಷನ್ ಇರಬೇಕು ಲೈಫಲ್ಲಿ. ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿ. ನಾವಿವತ್ತು ಬಂದಿದ್ದೀವಿ ಹಳೆಬೀಡು ಟೆಂಪಲ್ಗೆ. ಇದು ಬಂದ್ಬಿಟ್ಟು 12ನೇ ಶತಮಾನದ ಹಳೆ ಟೆಂಪಲ್ಲು. ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಒಳ್ಳೆ ಕಂಟೆಂಟ್ಗಳಿಗೆ ಇವ್ರದ್ದು ಹಂಗೆ ಡ್ರಾಮಾಗಳು ನಡೀತಾ ಇರತ್ತೆ. ಬನ್ನಿ, ಜಾಯ್ನ್ ಆಗಿ. ಬನ್ನಿ, ನಮ್ಮ ಡ್ರಾಮಾಗಳಿದ್ದ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಪ್ರೋತ್ಸಾಹಿಸಿ. ಅಲ್ಲ, ಅದು ನಿಮ್ಮ ಖುಷಿ, ನಾವು ಕೇಳ್ಕೋಬಹುದು. ಮಾಡೋದು ಬಿಡೋದು ನಿಮ್ದು. ನಮ್ಮ ಥಿಯೇಟರ್ ಈಗ ಫಸ್ಟ್ ಈ ಟೆಂಪಲ್ ನ ನೋಡೋಣ. ನಮ್ಮ ರಂಗಭೂಮಿನ ಬೆಳೆಸಿ. ಇವೆಲ್ಲ ಮಾಮೂಲು ಕಂಟ್ರೋಲ್. ದೇವಸ್ಥಾನನೆಲ್ಲ ಸ್ಕೂಲಲ್ಲಿ ಇದ್ದಾಗ ಸೋಷಿಯಲ್ ಸೈನ್ಸಲ್ಲೆಲ್ಲ ಓದ್ತಾ ಇದ್ವಿ. ಆ ರಾಜರು ಬಂದರು, ದಾಳಿ ಮಾಡಿದ್ರು, ಈ ರಾಜರು ಬಂದರು, ಧ್ವಂಸ ಮಾಡಿದ್ರು ಅಂತ. ಬಟ್ ಅವಾಗೆಲ್ಲ ನಾವು ಅದನ್ನು ಯಾರು ಕೇಳ್ತಾರೆ ಅನ್ನಿಸ್ತಿತ್ತು. ಬಟ್ ಈಗ ದೊಡ್ಡವರಾದ್ಮೇಲೆ ಇದೆಲ್ಲ ಕೇಳೋದಾಗ ಒಂಥರ ಖುಷಿ ಆಗತ್ತೆ. ಈ ಆರ್ಕಿಟೆಕ್ಚರು ಏನೇ ಯೂಸ್ ಮಾಡಿಕೊಂಡು ಯಾವುದೇ ರೀತಿ ಇಂಜಿನಿಯರಿಂಗ್ ಓದಿ ಮಾಡಿದ್ರು ಈ ಆರ್ಕಿಟೆಕ್ಚರ್ ಯಾರ ಕೈಲೂ ಸಾಧ್ಯನೇ ಇಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಸೊ ಫೋಟೋಶೂಟ್ ಎಲ್ಲ ಫ್ರೀ ಇಲ್ಲಿ ಬಂದು ನೀವು ಮಾಡ್ಕೊಳ್ಳಿ ಬೇಕಾದರೆ. ಆದರೆ ವೀಕ್ ಡೇಸಲ್ಲಿ ಬನ್ನಿ. ಯಾವ ಎ ಸಿಲಿದ್ರೂ ಈ ಥರ ತಣ್ಣಗಿರೋಕ್ಕಾಗಲ್ಲ. ಹಳೆ ಕಾಲದವರು ಸುಮ್ಮನೆ ಕಟ್ತಿಲ್ಲ ಎಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ರಾಜಣ್ಣವ್ರು ಹೇಳೋರೆ, ಬಟ್ ಅದೊಂದೇ ಅಲ್ಲ, ಈ ಥರ ಪ್ಲೇಸ್ಗಳ್ನು ನೋಡಬೇಕು. ನಿಮ್ಮ ಅಪ್ಪ ಕೊಡ್ತಾನೆ ಆ ಕೆತ್ತನೆಗಳು ನೋಡುವುದು ಕ್ರೇಜಿ. ನಮ್ಮ ಮಂಜಣ್ಣ ಅವರು ಈ ಥರ ಹತ್ರ ಬಂದು ಹೇಳಬೇಕು, ಬನ್ನಿ ಗುರು, ನೋಡಿ ಗುರು ಅಂತ. ಮನೆಯಲ್ಲಿ ಸೇರ್ಕೊಂಡು ಏನ್ರ ಮಾಡ್ತೀರಿ? ಈ ಗ್ಯಾಪಲ್ಲಿ ಅಲ್ಲಿ ತಿಂಡಿಗೆ ದುಡ್ಡು ಕೊಟ್ಟಲ್ಲ ಇಡ್ಲಿ ಒಳಗೆ, ಏನು ಅನ್ನಿಸ್ತು? ಇಡ್ಲಿ ಒಳಗೆ ತುಂಬ ಕಾಸ್ಟ್ಲಿ ಆಯಿತು. ಎಷ್ಟು ಕೊಟ್ಟೆ? 85 ರೂಪೀಸು. ಹಿಂಗಿದ್ದು ಅಷ್ಟೇನು ಚೆನ್ನಾಗಿರಲಿಲ್ಲ. ರಾಘವ್ ಮುಖ ನೋಡಿದ್ದೀರಾ ಅಂತ ಕೇಳ್ತೀನಿ. ಆನ್ ಮಾಡ ಅಪ್ಪಿ, ಆನ್ ಮಾಡ. ಸ್ಕೂಲ್ ಮಕ್ಳಿಗೆ ನೆಮ್ಮದಿಯಾಗಿ ಭಾನುವಾರ ರಜಾ ಸಿಕ್ಕಿರುತ್ತೆ, ಆರಾಮಾಗಿ ಫ್ಯಾಮಿಲಿ ಹಾಕೊಂಡು ಬಂದುಬಿಡ್ತಾರೆ. ಬೆಳಗ್ಗೆ ಇದ್ರೆ ಅವ್ರಿಗೆ ಸ್ಕೂಲ್ಗೆ ಹೋಗಬೇಕು ಅನ್ನೋ ಚಿಂತೆ,
ಫ್ಯಾಮಿಲಿ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಚಿಂತೆ, ಬಟ್ ಇವತ್ತಿನ ದಿನ ಕಳೀತಾರೆ, ಅದೇ ಅಲ್ವಾ ಹ್ಯಾಪಿನೆಸ್ಸು. ಯಾವುದು ಹೇಳಲಿಲ್ವಾ, ಇವ್ರು ಒಳ್ಳೆ ಗೈಡು, ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಅಕ್ಷಯ್ ಶೆಟ್ಟಿ. ಈ ಕಲ್ನ ಈ ಥರ ಕೆತ್ತಕ್ಕೂ ದಮ್ ಬೇಕಲ್ಲಿ. ಅಕಾರ್ಡಿಂಗ್ ಟು ಡಿ ಬಾಸ್ ಲ್ಯಾಂಗ್ವೇಜು ಹೊಟ್ಟೆಗೆ ಹಾಕಳಿ. ಈ ಥರ 80 ಶಿಲ್ಪಕಲೆಗಳಿದೆ ಬೇರೆ ಬೇರೆ ರೀತಿ. ನೀವೇನಾದರೂ ಹಳೆಬೀಡಿಗೆ ಬಂದರೆ ತಪ್ಪದೆ ಗೈಡ್ ತೊಗೊಳ್ಳಿ, ತುಂಬ ಇನ್ಫಾರ್ಮೇಷನ್ ಕೊಡ್ತಾರೆ. ಅಣ್ಣ ಒಬ್ರಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್? ಒಂದು ಫ್ಯಾಮಿಲಿಗೆ 600 rupees ಗೈಡ್ ಫೀಸ್ ಇದೆ. ಒಂದಿನ ಊಟ ಮಾಡೋಕ್ಕಾಗಲ್ಲ ಒಬ್ರು, ಸೊ ಬಂದರೆ ಗೈಡ್ ತೊಗೊಳ್ಳಿ, ತುಂಬ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೆರಿಟೇಜ್ ಮಾನ್ಯುಮೆಂಟ್. ಎಷ್ಟು ಲ್ಯಾಂಗ್ವೇಜ್ ಮಾತಾಡ್ತೀರಾ? ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಯುನೆಸ್ಕೋ ಸೈಟು ನಾವು ಕಣ್ಣಿದ್ದವರು ಹಳೆಬೀಡು ನೋಡಬೇಕು, ಕಾಲರ್ ಸ್ಟ್ರೆಂತ್ ಹಂಪಿ ನೋಡಬೇಕು ಅಂತ ಹೇಳಿದ್ದಾರೆ ಹಿರಿಯರು ಪೂರ್ವಿಕರು. ನೋಡಬೇಕು, ತಿಳಿಬೇಕು, ದೇಶ ಸುತ್ತೋದು ಅಂದರೆ ಹಳೆಬಿಟ್ಟ ವೀಕ್ಷಣೆ ಮಾಡೋದು ಒಂದು ಸಲ ನೋಡಿದರೆ ನಿಮಗೆ ಅಷ್ಟೇ ವಿಶೇಷವಾದಂಥ ಒಂದು ಇನ್ಫಾರ್ಮೇಷನ್ ಈ ದೇವಸ್ಥಾನ ಸಿಗ್ತದೆ. ಸೊ ನಮ್ಮ ಸ್ಟೇಟಲ್ಲಿ ಅತ್ಯಂತ ವಿಶೇಷವಾದ ದೇವಸ್ಥಾನ ಏನಾದ್ರು ಇದೆ ಅಂದರೆ ಹಳೆಬಿಟ್ಟು ದೇವಸ್ಥಾನ. ಇಲ್ಲಿರ್ತಕ್ಕಂಥ ರಾಮಾಯಣ, ಮಹಾಭಾರತ, ಪುರಾಣ ಕಥೆಗಳು, ನೀತಿ ಕಥೆಗಳು, ಮಾರಲ್ ಸ್ಟೋರಿಯಲ್ಲಿ ವೀಕ್ಷಣೆ ಮಾಡಿದರೆ ಬಂದತ್ತು ಮತ್ತೆ ಮತ್ತೆ ಬರಬೇಕು ಅನ್ನೋ ಮನಸ್ಸು ಅವರಲ್ಲಿ ಮೂಡ್ತದೆ. ಅಂಥ ಒಂದು ವಿಶೇಷವಾದ ಸಂದರ್ಭ, ವಿಶೇಷ ಸ್ಟೋರಿಗಳೆಲ್ಲ ಇಲ್ಲಿ ಉಂಟು. ಸರ್ವರು ಸಹ ವೀಕ್ಷಣೆ ಮಾಡಿ ಸಂತೋಷ ಪಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಮೈ ನೇಮ್ ಇಸ್ ಪರಮೇಶ್. ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿ, ನಾವಿಲ್ಲೆಲ್ಲ ಅಪರೂಪಕ್ಕೆ ಬರೋರು, ಬಟ್ ಆ ಗೈಡ್ ಆದರೆ ಇಲ್ಲೇ ಇದ್ದು ಪ್ರತಿನಿತ್ಯ ಇನ್ಫಾರ್ಮೇಷನ್ ಕೊಡೋರು. ನಮಗೆ ಗೊತ್ತಾಗಿದ್ದಷ್ಟು ನಾನು ಹೇಳಿದ್ದೀನಿ, ಮಿಕ್ಕಿದ್ದನ್ನ ಗೈಡ್ನ ತೊಗೊಂಡು ಇದನ್ನು ನೋಡಿ. ಸುಮ್ಮನೆ ನೋಡೋಕೆ ಹೋಗಬೇಡಿ, ಗೈಡ್ನ ತೊಗೊಂಡು ನೋಡಿದಷ್ಟು ನಿಮ್ಗೆ ಯೂಸ್ ಆಗುತ್ತೆ. ಸ್ಕೂಲಲ್ಲಿದ್ದಾಗ ಇಲ್ಲಿಗೆಲ್ಲ ಟ್ರಿಪ್ಪಿಗೆ ಕರ್ಕೊಬಂದ್ರೇ ಒಂದು ದೊಡ್ಡ ಟ್ರಿಪ್ ಆಗೋಗಿರೋದು ನಮಗೆ. ಈಗ ಇದು ಒನ್ ಡೇ ಟ್ರಿಪ್ ಥರ ಬಂದುಬಿಟ್ವಿ ನಾವು. ಹತ್ತು 1ರಿಂದ 10ರವರೆಗೂ ಇಲ್ಲಿ ಕರ್ಕೊಬಂದಿಲ್ಲ ಅಂದರೆ ಸ್ಕೂಲೇ ಕಂಪ್ಲೀಟ್ ಅಲ್ಲ. ಅದು ಶ್ರವಣ ಬೆಳಗೊಳ, ಅದು ಹೌದು. ಈಗ ಹಳೆಬೀಡು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ಹೋಗ್ತಿರೋದು ಕೀಪ್ ವಾಚಿಂಗ್ ಬೇಲೂರು. ಸಣ್ಣ ಒಂದು ಬ್ರೇಕ್ ನಂತರ ಬೇಲೂರು ಚೆನ್ನಕೇಶವ. ಬ್ರೇಕ್ ಏನಿಲ್ಲ, ಅಲ್ಲಿಗೆ ಹೋಗಕ್ಕೆ ಟೈಮ್ ಬೇಕು, ಅದೇ ಬ್ರೇಕು. ಎತ್ತಿನ ಭುಜ ಸಿಗೋ ದಾರಿಯಲ್ಲಿ ಬರೋದೇ ಹುಡುಗಿಯರು. ಪಾರ್ಕಿಂಗ್ ಇಲ್ವಾ ಇಲ್ಲಿ? ದೇವಸ್ಥಾನ ನಾವಿವಾಗ ಇದ್ದೀವಿ ಬೇಲೂರು ಚೆನ್ನಕೇಶವ ಸ್ವಾಮಿ ಟೆಂಪಲಲ್ಲಿ. ಇದು 1116ನೇ ಇಸ್ವಿಲಿ ಹೊಯ್ಸಳರ ರಾಜ ವಿಷ್ಣುವರ್ಧನನು ಚೋಳರ ವಿರುದ್ಧ ಯುದ್ಧ ಗೆದ್ದಂಥ ಖುಷಿಗೆ ಕಟ್ಟಿಸಿದಂಥ ದೇವಸ್ಥಾನ. ಈ ದೇವಸ್ಥಾನ ಸುಮಾರು ಜನಕ್ಕೆ ಮನೆ ದೇವರು ಅನ್ನೋಂಥ ಕಾನ್ಸೆಪ್ಟ್ ಕೂಡ ಇದೆ. ಕರ್ನಾಟಕದಲ್ಲಿರೋ ವಿಶಿಷ್ಟವಾದ ದೇವಸ್ಥಾನದಲ್ಲಿ ಇದು ಕೆತ್ತನೆ ಕೂಡ ಒಂದು ಸೇರಿಕೊಳ್ಳುತ್ತೆ. ಇದನ್ನು ಸುಮಾರು ಜನ ಶಿಲ್ಪಕಲೆಗಳು ಅವ್ರು ಕೂಡ ಕೆತ್ತಕ್ಕಾಗದೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ಕೆತ್ತಿ ಕೊನೆಗೆ ಫಿನಿಶಿಂಗ್ ಬಂದಿರೋವಂಥ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಆ ದೇವಸ್ಥಾನ ನೋಡೋಣ. ಹಳೆಬೀಡಲ್ಲಿ ಹೇಳ್ದಂಗೆ ನಮಗೆ ಗೊತ್ತಿರೋದಕ್ಕಿಂತ ಈ ಜಾಗದ ಬಗ್ಗೆ ಜಾಸ್ತಿ ಇಲ್ಲಿ ಗೈಡ್ಗಳಿಗೆ ಗೊತ್ತಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ 500 to 600 ಚಾರ್ಜ್ ಮಾಡ್ಬೋದು, ಬಟ್ ಪೂರ್ತಿಯಾಗಿ ಎಲ್ಲ ಹೇಳ್ತಾರೆ. ಸೊ ಗೈಡ್ನ ತಗೊಳ್ಳಿ. ಅದಾದಮೇಲೆ ಯಾವುದೇ ಕಾರಣಕ್ಕೂ ವೀಕೆಂಡಲ್ಲಿ ಬರೋಕ್ಕೆ ಹೋಗ್ಬಿಡಿ. ವೀಕ್ ಡೇಸಲ್ಲಿ ಒಂದಿನ ರಜಾ ಹಾಕೋದ್ರ ಪರವಾಗಿಲ್ಲ, ಬನ್ನಿ. ವೀಕೆಂಡಲ್ಲಿ ಬಂದರೆ ಜನ ಜಾತ್ರೆ ಇರುತ್ತೆ. ಅದು ತಲೆ ಏನಕ್ಕೆ ಹೋಗಿದೆ ಅಂದ್ರೆ ಈಗಿನ ಕಾಲದಿಂದ ವೀಲಾಗ್ ನೋಡಕ್ಕಾಗದೆ ತಲೆ ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀನಿ, ಯಾರು ಅದು ಬೆಳೆದಕ್ಕೆ ಬಿಡ್ತೀನಿ. ಅಜಯ್ ಎಷ್ಟು ವರ್ಷ? ನಗಿ ಎಷ್ಟು ವರ್ಷ? 65. ಚೆನ್ನಾಗಿ ಕಾಣ್ತಿದ್ದೀರಾ. ಅಯ್ಯೋ ಅಜ್ಜಿ, ಬರ್ತೀನಿ. ಏನು ಹೆಸರು ಅಜ್ಜಿ? ಭದ್ರಾವತಿ, ಶಿವಮೊಗ್ಗ ಹತ್ರ. ನೀವು? ನಾವು ಮುರ್ತೂರು ತಾವು ಕಿರಂಗೂರು.
ನೀವು ಎಷ್ಟು ಎನರ್ಜೆಟಿಕ್ ಆಗಿದ್ದೀರ ನೋಡಿ. ನಮ್ಗೆ ನಿಮ್ಮಷ್ಟು ವಯಸ್ಸಾದಾಗ ನಾವು ಹೆಂಗಿರ್ತೇವೆ ಗೊತ್ತಾ? ಅಷ್ಟು ಇಲ್ಲ ಮಗನೇ. ಚೆನ್ನಾಗಿದೆ ಅಜ್ಜಿ. ಆಯ್ತು ಕಣ್ ಮಗನೇ. ಒಬ್ಬರು ವಿಷ್ಣುವರ್ಧನ್ ಬಂದು ದೇವಸ್ಥಾನನ ಕಟ್ಸಿದ್ರು, ಇನ್ನೊಬ್ರು ವಿಷ್ಣುವರ್ಧನ್ ಬಂದು ಕಲ್ಲಾದರೆ ನಾನು ಬೇಲೂರಿನ ಶಿಲೆಯಲ್ಲಿ ಇರುವೆ ಅಂತ ಹೇಳಿದ್ರು. ಲಯನ್ ಯಾವಾಗಲೂ ಎಲ್ಲೇ ಇದ್ರೂ ಗರ್ಜುತ್ತೆ. ಇದಿಷ್ಟು ಇವತ್ತಿನ ಬೇಲೂರಿನ ವ್ಲಾಗ್ ಆಗಿತ್ತು. ಬೇಲೂರು ಹಾಗೂ ಹಳೆಬೀಡು ಇವೆರಡು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಹಳೆ ಕಾಲದ ದೇವಸ್ಥಾನಗಳು. ಪೂರ್ತಿ ಕಲ್ಲಲ್ಲೇ ಕೆತ್ತನೆ ಆಗಿದೆ. ನೋಡಿಲ್ಲ ಅಂದರೆ ಬನ್ನಿ. ಆಲ್ಮೋಸ್ಟ್ ಎಲ್ಲ ಸ್ಕೂಲ್ ಟ್ರಿಪ್ಪಲ್ಲೇ ಬಂದಿರ್ತೀರ. ಬಂದಿಲ್ಲ ಅಂದರೆ ಇನ್ ಕೇಸ್ ಬಂದಿದ್ರು ಅಪ್ಪ ಅಮ್ಮನ ಕರ್ಕೊಬಂದು ಒಂದು ಸತಿ ತೋರಿಸಿ. ಮೋಟಿವೇಶನ್ ತುಂಬ ಕೊಡಬಾರ್ದು, ಮಂಜಾಣ ಆಗೋಯ್ತೀನಿ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಇಲ್ಲಿಂದ ಬೇರೆ ಕಡೆ ಪ್ಲೇಸ್ಗೆ ಹೋದರೆ ಅದನ್ನು ಆ್ಯಡ್ ಮಾಡ್ತೀನಿ, ಅದನ್ನು ನೋಡಿಬಿಡಿ. ಶೇರು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಸದ್ಯಕ್ಕೆ ಅಲ್ಲಿ ಅಕ್ಷಯ್ ಅವ್ರು ಕರಿತಿದ್ದಾರೆ, ಹೋಗಿ ಬರ್ತೀವಿ. ರಂಗಭೂಮಿ ಕಲಾವಿದ, ಕನ್ನಡ ರಂಗಭೂಮಿ ಇರ್ಕೊಂಡ್ರೆ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.